ಬೆಳ್ಳಂ ಬೆಳಿಗ್ಗೆನೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾಕಂದ್ರೆ ನಿನ್ನೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಇವತ್ತ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಯ್ತು, ಜಮಾ ಆಗಿದೆ. ಹೌದು ಸ್ನೇಹಿತರೆ, ಇಂತ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಅದ್ರ ಬಗ್ಗೆನೇ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಬೇಜಾರಾಗಿ ಕುಂತಿದ್ರಿ, ಸೊ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗಿದೆ. ಹಾಗಾದ್ರೆ ಬನ್ನಿ ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ. ಯಾಕಂದ್ರೆ ಈಗ ಜನರಿಗೆ ಒಂದು ಕಡೆಗೆ ರಾಜ್ಯ ಸರ್ಕಾರದ ಮೇಲೆ ಭರವಸೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ರು. 7ನೇ ತಾರೀಕಿಗೆ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ. ಆದ್ರೆ ಬಹಳಷ್ಟು ಮಂದಿಗೆ ನಿನ್ನೆ ಹಣನೇ ಬಂದಿಲ್ಲ. ನಿನ್ನೆ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸಿದೆ, ಕೇವಲ 30% ಜನಗಳಿಗೆ ಹಣ ಬರುತ್ತೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ನಿನ್ನೆ ಸ್ವಲ್ಪ ಜನಗಳಿಗೆ ಮಾತ್ರ ಹಣ ಬಂದಿದೆ. ಸೊ ಹಾಗಾದ್ರೆ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಎಷ್ಟು ಹಣ ಬರ್ತಾ ಇದೆ, ಇವತ್ತೇನು ಫುಲ್ಲು 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಒಂದು ಜನರಿಗೆ ಬರುತ್ತಾ? ಯಾಕಂದ್ರೆ ನಾಳೆ ನೋಡಿದ್ರೆ 9, ನಾಳೆ 9ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ 13ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ. ಹಾಗಾದ್ರೆ ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಟೋಟಲ್ ಆಗಿ ನಿಮಗೆ 12ನೇ ಕಂತಿನ ಹಣ ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗ್ಲೇಬೇಕು. ಹಾಗಾದ್ರೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ, 12ನೇ ಕಂತಿನ ಹಣ ಕಂಪ್ಲೀಟ್ ಆಗಿ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಮೊದಲು ಯಾವ್ಯಾವ ಜಿಲ್ಲೆಗಳಿಗೆ ಈಗ 10 ಗಂಟೆಯಿಂದ ನಿಮ್ಗೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಮಧ್ಯಾಹ್ನ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಯಾವ ರೀತಿ 12ನೇ ಕಂತಿನ ಹಣವನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ನೀವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಮತ್ತೆ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರಾದಂತ ಪಂಡಿತ್ ಶಿವರಾಜ್ ಎಸ್ ಗುರುಜಿ ಅವರು ಪ್ರೀತಿಯಲ್ಲಿ ಮೋಸ, ಗಂಡ ಹೆಂಡತಿ ಕಲಹ, ಸಂತಾನ, ಮದುವೆ ವಿಳಂಬ, ಉದ್ಯೋಗ, ಆರೋಗ್ಯ ಸಮಸ್ಯೆ, ಶತ್ರು ನಾಶ, ಸಾಲ ಬಾಧೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಯಾವುದೇ ಒಂದು ಜೀವನದ ತೊಂದರೆಗಳಿಗಾಗಿ ಕೇವಲ ಫೋನಿನ ಮುಖಾಂತರ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ. ಸ್ನೇಹಿತರೆ, ಬೆಳ್ಳಂ ಬೆಳಿಗ್ಗೆನೆ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ತಿರುವಂತದ್ದು. ಯಾಕಂದ್ರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಗೃಹಲಕ್ಷ್ಮಿಯರಿಗೆ ಒಂದು ಏನಪ್ಪಾ ಅಂತಂದ್ರೆ, ನಿನ್ನೆ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಒಂದ್ ವೇಳೆ ಇವತ್ತು ಬಂದಿಲ್ವಾ, ನಾಳೆ ನಿಮ್ಮ ಖಾತೆಗಳಿಗೆ 4,000 ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ನಿನ್ನೆಲಿಂದಾನೆ ಅಂದ್ರೆ 7 ಮತ್ತು 9ನೇ ತಾರೀಕು ಅಂತ 2 ಡೇಟ್ ಅನ್ನ ಕೊಟ್ಟಿದ್ರು. ಇಲ್ಲಿ 7ನೇ ತಾರೀಕಿಗೆ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಮತ್ತೆ 9ನೇ ತಾರೀಕಿಗೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಸಣ್ಣ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಿನ್ನೆ ಕೇವಲ ಬೆರಳೆಣಿಕೆ ಜನಗಳಿಗೆ ಮಾತ್ರ ಹಣ ಬಂದಿರುವಂತದ್ದು. ಸೊ ಅದ್ರ ಬಗ್ಗೆ ಇಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಅನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಬಹುದು, ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ನಾನು ಬಿಟ್ಟಿದ್ದೆ. ಅದರಲ್ಲಿ ಬಹಳಷ್ಟು ಮಂದಿ ನನಗೆ ಈ ರೀತಿಯಾದಂತ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರಿಗೆ 12ನೇ ಕಂತಿನ ಹಣ ಬಂದಿದೆ ಅಂತ, ಕೇವಲ 19% ಜನಗಳಿಗೆ ಮಾತ್ರ 12ನೇ ಕಂತಿನ ಹಣ ಬಂದಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನು 81% ಜನಗಳಿಗೆ ಬಂದಿಲ್ಲ ಅಂತ ವೋಟ್ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ನಾನು ಹೇಳಿರುವ ಪ್ರಕಾರ ಸ್ವಲ್ಪ ಜನಗಳಿಗೆ ಮಾತ್ರ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತೇನಿದೆ ನಿಮಗೆ ಮುಂದುವರಿದ ಭಾಗ, ಅಂದ್ರೆ 12ನೇ ಕಂತಿನ ಹಣವನ್ನ ಇನ್ನೂ ಸ್ವಲ್ಪ ಹಣವನ್ನ ಇವತ್ತ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಬಂದಿರುವಂತಹ ಮಾಧ್ಯಮಗಳ ಒಂದು ವರದಿ ಪ್ರಕಾರ ಇವತ್ತ 12ನೇ ಕಂತಿನ ಹಣವನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಯಾಕಂದ್ರೆ ನಾಳೆ ಏನಿದೆ, ಈ ಒಂದು 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು. ಯಾಕಂದ್ರೆ 9ನೇ ತಾರೀಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ನಾಳೆ 13ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಒಂದ್ ವೇಳೆ ಇವತ್ತೇನಾದ್ರೂ 12ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಾಳೆ ಒಟ್ಟಿಗೆ 4,000 ಹಣವನ್ನ ಜಮಾ ಮಾಡ್ತೀವಿ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ಮಾಹಿತಿ ತಿಳಿದು ಬಂದಿರುವಂತದ್ದು. ಅಂದ್ರೆ ನಿನ್ನೆನೂ ಬಂದಿಲ್ಲ ಸರ್, ಮತ್ತೆ ಇವತ್ತೂ ಬಂದಿಲ್ಲ ಅಂದ್ರೆ ಬೇಜಾರಾಗಕ್ಕೆ ಹೋಗಬೇಡಿ, ಒಟ್ಟಿಗೆ 4,000 ಹಣವನ್ನ ನೀವು ಪಡಿತಾ ಇದ್ದೀರಾ. ಮತ್ತೆ ಇವತ್ತ ಏನು ನಮಗೆ ಗೊತ್ತಿರುವ ಹಾಗೆ ಇವತ್ತ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಂದೇ ಬರುತ್ತೆ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನಿಮ್ಗೆ ನಾಳೆ 4,000 100% ಗ್ಯಾರಂಟಿಯಾಗಿ ಬರುತ್ತೆ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ದಸರಾ ಹಬ್ಬಕ್ಕೆ ಅಂತಾನೆ ಈ ಒಂಥರ ಒಂದು ಪ್ಲಾನ್ ಅನ್ನ ಮಾಡಿ ಈ ಒಂದು ಹಣವನ್ನ ಬಿಡುಗಡೆ ಮಾಡಿರುವಂತ ಒಂದು ಎಲ್ಲ ಪ್ಲಾನ್ ಅನ್ನ ನೋಡಿರ್ಬೋದು ನೀವು. ಸೊ ಹಾಗಾದ್ರೆ ನಾಳೆವರೆಗೆ ವೇಟ್ ಮಾಡಿ, ಇವತ್ತೇ ಯಾರ್ಯಾರಿಗೆ ಹಣ ಬರುತ್ತೆ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಾಳೆ ನಿಮ್ಮ ಖಾತೆಗೆ ಡಬಲ್ ಹಣ ಬಂದೇ ಬರುತ್ತೆ.